ನಮಸ್ಕಾರ ವೀಕ್ಷಕರೇ, ವಿಜಯ ವಿಶ್ವವಾಣಿಗೆ ಸ್ವಾಗತ. ಸರ್ಕಾರಿ ಅಧಿಕಾರಿಗಳೇ ಈ ಪಾರ್ಟಿ ಕೋಟಿ ಕೋಟಿ ಲೂಟಿ ಹೊಡಿತಿದ್ದಾರೆ ಅಂದ್ರೆ ಇನ್ನು ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಲೂಟಿ ಹೊಡೆದಿರಬೇಡ. ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ದಾಳಿಗಳು ನಡೆದಾಗ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಆಭರಣ, ಕೋಟಿಗಟ್ಟಲೆ ಹಣ, ಆಸ್ತಿ ನಿಜಕ್ಕೂ ದಂಗುಬಡಿಸುತ್ತೆ. ಎಕ್ಕಶ್ಚಿತ್ ಇವರೇ ಈ ಪರಿ ಆಸ್ತಿ ಮಾಡಿದ್ದಾರೆ ಅಂದ್ರೆ ರಾಜಕಾರಣಿಗಳ ಬಗ್ಗೆ ಯೋಚಿಸಿ ತಲೆ ತಿರುಗುತ್ತೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ 12 ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೇವಲ 12 ಅಧಿಕಾರಿಗಳ ಬಳಿ ಬರೋಬ್ಬರಿ 38 ಕೋಟಿಗೂ ಅಧಿಕ ಆಸ್ತಿ ಪತ್ತೆಯಾಗಿದೆ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಇನ್ನಾವ ಮಟ್ಟಿಗಿದೆ ಅನ್ನೋದನ್ನ ನೀವೇ ಯೋಚಿಸಿ. ಸರಿ, ಇಷ್ಟಕ್ಕೂ ಈ ಅಕ್ರಮ ಹಣದ ಕೇಸುಗಳು, ಭ್ರಷ್ಟ ಅಧಿಕಾರಿಗಳ ಕಥೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಏನೂ ಆಗಲ್ಲ. ಲೋಟಿಕೋರರು ತಾವು ಹೊಡೆದ ಲಂಚದ ಹಣದಲ್ಲಿ ಅವರಿವರಿಗೆ ತುರುಕಿ ಆರೋಪ ಮುಕ್ತರಾಗಿ ಬಿಡ್ತಾರೆ. ಇನ್ನು ಕೆಲ ದಿನಗಳು ಸುಮ್ಮನಿದ್ದು ಎಲ್ಲವೂ ತಣ್ಣಗಾದ ಮೇಲೆ ಮತ್ತೆ ಸೇವೆಗೆ ಹಾಜರಾಗ್ಬಿಡ್ತಾರೆ. ಜನರಿಂದ ಅದೇ ಅಮೇಧ್ಯ ತಿನ್ನೋ ಕೆಲಸ ಮಾಡ್ತಾರೆ. ಲಂಚ ತೆತ್ತು ಬಡ್ತಿ ಪಡೆದರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಇವತ್ತಿನ ದಿನ ಸರ್ಕಾರಿ ಅಧಿಕಾರಿಗಳು ಜನಸೇವಕರಾಗಿಲ್ಲ, ಬದಲಾಗಿ ಜನಪೀಡಕರಾಗಿದ್ದಾರೆ. ಜನರ ರಕ್ತ ಹೀರೋ ರಕ್ತ ಪಿಪಾಸುಗಳಾಗಿದ್ದಾರೆ. ಬಡ ಜನರಿಗೆ ಉಳಿಗಾಲವೆಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳೋ ತರ ಆಗಿದೆ. ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ರಾಜಕಾರಣಿಗಳ ಬಾಲ ಬುಡುಕರಾಗಿರುವಂತಹ ಸರ್ಕಾರಿ ಅಧಿಕಾರಿಗಳು ಲೂಟಿಗಾಗಿ ಭ್ರಷ್ಟ ರಾಜಕಾರಣಿಗಳು ರೂಪಿಸುವ ಯೋಜನೆಗಳಲ್ಲಿ ತಮ್ಮದು ಒಂದು ಪಾಲಿರ್ಲಿ ಅಂತ ನಾಲಿಗೆಯನ್ನ ಚಾಕ್ತಾರೆ. ರಾಜಕಾರಣಿಗಳ ಚೊಂಚಾಗಿರಿ ಮಾಡಿಕೊಂಡು ಪೊಗದಸ್ತಾದ ಜಾಗಕ್ಕೆ ಅಂಡು ಊರಿ ದಂಡಿಯಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳಿರಲಿ, ಅವು ಸುಲಭವಾಗಿ ಜನರ ಕೈ ಸೇರುವುದಿಲ್ಲ. ಪ್ರವಾಹದ ಪರಿಹಾರದಿಂದ ಹಿಡಿದು ಪ್ರತಿಯೊಂದು ಕೂಡ ರಾಜಕಾರಣಿಗಳು ಅಧಿಕಾರಿಗಳನ್ನ ದಾಟಿ ಬರುವಷ್ಟರಲ್ಲಿ ಅಷ್ಟಿದ್ದದ್ದು ಇಷ್ಟಾಗಿ ಬಿಡುತ್ತೆ. ಇದು ನಿಜಕ್ಕೂ ವ್ಯವಸ್ಥೆಯ ದುರಂತ. ಈ ಹಿಂದೆ ಭ್ರಷ್ಟರ ಎದೆಯಲ್ಲಿ ಲೋಕಾಯುಕ್ತದ ಅಸ್ತ್ರವನ್ನ ಪ್ರಯೋಗಿಸಿ ನಡುಕ ಹುಟ್ಟಿಸಿದಂತಹ ನ್ಯಾಯಮೂರ್ತಿಗಳಾದ ಎನ್ ವೆಂಕಟಾಚಲ, ಸಂತೋಷ್ ಹೆಗಡೆ ಅವರಂತಹ ಪ್ರಾಮಾಣಿಕರನ್ನ ಇವತ್ತು ಬದಿಗೆ ಸರಿಸಿ ಲೋಕಾಯುಕ್ತದ ಕತ್ತನೆ ಎಸಕಿ ಬಿಟ್ಟಿದ್ದಾರೆ. ರಾಜಕಾರಣಿಗಳನ್ನ ಲೆಕ್ಕಿಸದೆ ಜೈಲಿಗಟ್ಟಿದ ಕೀರ್ತಿ ಲೋಕಾಯುಕ್ತದ್ದು. ಆದರೆ ಭ್ರಷ್ಟ ರಾಜಕಾರಣಿಗಳು ಎಲ್ಲಿ ತಮ್ಮ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾರೋ ಅಂತ ಲೋಕಾಯುಕ್ತಕ್ಕೆ ಚಟ್ಟ ಕಟ್ಟಿ ನಿರಾಳವಾಗಿ ದರೋಡೆ ಮಾಡ್ತಿದ್ದಾರೆ. ಈ ಭ್ರಷ್ಟ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಲಂಚದ ಮೆನು ಕಾರ್ಡೇ ಇದೆ. ಅದಕ್ಕೆ ಇತ್ತೀಚೆಗೆ ಐಟಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಎಲ್ಲ ಇಲಾಖೆಗಳಲ್ಲೂ ಲಂಚದ ಮೆನು ಕಾರ್ಡ್ ಡಿಸ್ಪ್ಲೇ ಮಾಡಿ ನಾವು ಚೆಕ್ ಮೂಲಕವೇ ಕೊಟ್ಟು ಬಿಡ್ತೀವಿ, ಆಗ್ಲಾದ್ರೂ ವ್ಯವಸ್ಥೆ ಸರಿ ಹೋಗುತ್ತಾ ನೋಡೋಣ ಅಂತ ಶಾಲು ಸುತ್ತಿ ಹೊಡೆದಿದ್ದಾರೆ. ಭ್ರಷ್ಟಾಚಾರದಲ್ಲಿ ಯಾವ ಸರ್ಕಾರಗಳು ಕೂಡ ಹೊರತಾಗಿಲ್ಲ. ಕೇಳಿದ್ರೆ ಅವರು ತಿಂದಿಲ್ವಾ, ಅವ್ರು ಮಾಡಿಲ್ವಾ, ಅವ್ರು ಅಷ್ಟು ತಿಂದಿದ್ದಾರೆ, ನಾವೇನ್ ಕಮ್ಮಿ, ನಾವು ಇಷ್ಟಾದ್ರೂ ತಿನ್ಬಾರ್ದ ಅಂತ ಹೇಳ್ತಾ ಹೇಸಿಗೆ ತಿನ್ನೋದನ್ನೇ ಪರಮಶ್ರೇಷ್ಠ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ರಾಜ್ಯದ ಸ್ಥಿತಿ ಹೀಗಿದೆ. ನಾವುಗಳು ಸಹ ಭ್ರಷ್ಟಾಚಾರಕ್ಕೆ ಹೋಗಿದ್ದೇವೆ, ಬೇರೆ ವಿಧಿ ಇಲ್ಲ. ಎಂಜಲು ಕಾಸು ಎಸೆದ್ರೇನೆ ಇಲ್ಲಿ ಕೆಲಸ ಆಗೋದು, ಇಲ್ಲವಾದ್ರೆ ಚಪ್ಪಲಿ ಸವಿಸಿದ್ರು ಯಾವುದೂ ಆಗಲ್ಲ. ಸರ್ಕಾರಗಳು ಪ್ರತಿ ವರ್ಷ ಸರ್ಕಾರಿ ಅಧಿಕಾರಿಗಳ ಆಸ್ತಿ ಮೌಲ್ಯಮಾಪನ ಮಾಡಬೇಕು. ಆದ್ರೆ ಇದಾಗತ್ತಾ? ಅಂತಹ ನೈತಿಕತೆ ಈ ಸರ್ಕಾರಗಳಿಗಿದೆಯಾ? ಇದೆಲ್ಲ ಆಗು ಹೋಗದ ಮಾತು. ಸುಮ್ಮನೆ ಭ್ರಷ್ಟಾಚಾರವನ್ನ ಕಾನೂನುಬದ್ಧಗೊಳಿಸ್ಬಿಡ್ಬೇಕು. ಪ್ರತಿ ಇಲಾಖೆಯ ಮುಂಭಾಗದಲ್ಲೂ ಕೂಡ ಇಂತಿಂತಹ ಕೆಲಸಕ್ಕೆ ಇಷ್ಟಿಷ್ಟು ಲಂಚ ಅಂತ ಬರೆಸಿಬಿಟ್ರೆ ಒಳ್ಳೇದಾಗ್ಬಿಡುತ್ತೆ.